ನಮ್ಮ ಮಕ್ಕಳಲ್ಲಿ ನಾವು ಏನು ಹೇಳಿದ್ರು ದೇಶ ಪ್ರೇಮ ಫಸ್ಟ್ ಬೆಳೆಸ್ಬೇಕು. ಮೇಷ್ಟ್ರ ಕೆಲಸ ಅದು. ನಾವು ಎಷ್ಟು ಕಮ್ಮಿ ಮಾಡಿಬಿಟ್ಟಿದ್ದೀವಿ ಅಂದರೆ, ನೀವೇ ನೋಡಿ ರಶ್ಮಿದು, ದೀಪಾವಳಿ ಮನೆ ಹಬ್ಬ ಆಯಿತಾ, ದಸರಾ ಮನೆ ಹಬ್ಬ, ಯುಗಾದಿ ಮನೆ ಹಬ್ಬ, ಹಬ್ಬ ಮಾಡ್ತೀವಿ, ಸ್ವೀಟ್ ಮಾಡ್ತೀವಿ, ಬಣ್ಣ ತಲೆ ಮೇಲೆ ಸ್ನಾನ ಮಾಡಿ ಅಂತೆಲ್ಲ ಹೇಳ್ತೀವಿ. ಇಂಡಿಪೆಂಡೆನ್ಸ್ ಡೇ ಆಗಲಿಲ್ಲಲ್ಲ, ರಿಪಬ್ಲಿಕ್ ಡೇನ ಮನೆ ಹಬ್ಬ ಆಗಲಿಲ್ಲ ಅಂದರೆ ರಜೆ ಐತೆ ಮಲ್ಕೊಂಬಿಡೋ ಡೇಟಾಗಿ ಹೇಳಿ ಪರವಾಗಿಲ್ಲ ಅಲ್ಲ. ಅದು ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು ಇಂಡಿಪೆಂಡೆನ್ಸ್ ಡೇ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುಗಾದಿ. ಯುಗಾದಿ ವರ್ಷಕ್ಕೊಮ್ಮೆ ಬರ್ತದಲ್ಲ, ಇಂಡಿಪೆಂಡೆನ್ಸ್ ಎಷ್ಟು ಸಲ ಬರ್ತದೆ? ಅದು ವರ್ಷಕ್ಕೊಮ್ಮೆ ಬರೋದು. ಇದಕ್ಕೇನು ಸಂಭ್ರಮ ಮಾಡಬೇಕಲ್ಲ. ಯುಗಾದಿ ಒಂದು ಸಮುದಾಯದ ಹಬ್ಬ ಆಯ್ತದು, ಇಂಡಿಪೆಂಡೆನ್ಸ್ ಡೇ ಇಡೀ ದೇಶದ ಹಬ್ಬ. ಅದು ಯಾಕೆ ಇದರಲ್ಲಿ ವ್ಯತ್ಯಯ ಆಗಿದೆ ಸರ್? ಅಂದರೆ ನಾವು ಅದು ರುಟೀನ್ ಮಾಡಿಬಿಟ್ಟಿವಿ. ಅದು ಹೇಗೆ ಮಾಡಿದ್ವಿ ಗೊತ್ತಾ, ಎಷ್ಟು ರುಟೀನ್ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಹೋಗೋಕ್ಕೆ ಬೇಜಾರಾಗುತ್ತೆ. ಶಾಲೆಗೆ ಹೋಗೋದಕ್ಕೆ ಒಂದು ಧ್ವಜ ಹಾರಿಸಿ ಇಟ್ಕೊಳ್ಳೋದು, ಯಾರೋ ಮುದುಕರನ್ನ ಕರೆಯೋದು, ಅವರೊಂದು ಭಾಷಣ ಮಾಡ್ತಾರೆ, ಯಾರಿಗೂ ಅರ್ಥ ಆಗೋಲ್ಲ, ಕೊನೆಗೆ ಒಂದು ಸ್ವೀಟ್ ಕೊಟ್ಟು ಲಾಡು ಕೊಟ್ಟು ಮನೆಗೆ ಹೋಗ್ರಿ ಅನ್ನೋದು. ತುಂಬ ಹಿಂದಕ್ಕೆ ನೋಡ್ತಾ ಇದ್ದೀವಿ ಸಂಭ್ರಮದಲ್ಲೂ. ಮುಂದೆ ದೇಶನ ಹೇಗೆ ನೋಡಬೇಕು ಆ ವಿಷನ್. ನಾನು ನಮ್ಮ ಎಲ್ಲ ಸ್ಕೂಲಲ್ಲಿ ಏನು ಮಾಡ್ತಿದ್ದೀನಿ ಗೊತ್ತಾ, ನಾನು 15th ಆಗಸ್ಟ್ ಶಾಲೆಯಲ್ಲಿ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಪ್ರಭಾತ್ ಫೇರಿ ಮಾಡಿಸಿ ಎಲ್ಲ ಮಕ್ಕಳು ಮೂರು ಅಂತ ಲೈನ್ ಮಾಡ್ಕೊಂಡು ಇಡೀ ಏರಿಯಾ ಸುತ್ತಾಕೊಂಬರಲಿ, ಬ್ಯಾನರ್ ಹಿಡ್ಕೋಬೇಕು, ಬೋಲೋ ಭಾರತ್ ಮಾತೆ ಕಿ ಜೈ ಅನ್ಬೇಕು, ಒಂದೇ ಮಾತ್ರ ಅನ್ಬೇಕು. ಆ ಹುಡುಗರಿಗೆ ದೊಡ್ಡ ದೊಡ್ಡ ನಾಯಕರ ಡ್ರೆಸ್ ಹಾಕ್ಬೇಕು ಅವತ್ತು. ಆಮೇಲೆ ನಮ್ಮ ಸಂಗೀತಗಾರ ಇದ್ದೇ ಇರ್ತಾರಲ್ಲ, ಸ್ಕೂಲ್ ಕ್ವಾಯರ್ ಇದ್ದೇ ಇರುತ್ತೆ, ಆ ಸ್ಕೂಲ್ ಕ್ವಾಯರ್ ರೆಡಿ ಮಾಡ್ಕೋಬೇಕು. ಎಲ್ಲೆಲ್ಲಿ ರಸ್ತೆಗಳು ಸೇರುತ್ತೋ ಅಲ್ಲಿ ನಿಂತ್ಕೊಂಡು ಹಾಡಬೇಕು, ಹುಡುಗರು ದೇಶ ಪ್ರೇಮದ ಹಾಡು ಹಾಡಬೇಕು. ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿಲ್ಲ ನಮಗೆ. ಎಷ್ಟು ಜನ ರಕ್ತ ಕೊಟ್ಟಿದ್ದಾರೆ ಗೊತ್ತಾ, ಅದಕ್ಕೆ ಪ್ರಾಣ ಕಳ್ಕೊಂಡಿದ್ದಾರೆ ರೀ. 20-30 ವರ್ಷ ಹುಡುಗರು ಜೀವ ಕಳ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕೈಯಲ್ಲಿ ಜೇಬಿನಿಂದ $100 ಕೊಡ್ಬೇಕಾದ್ರೆ 3 ಸಲ ವಿಚಾರ ಮಾಡ್ತೀವಿ. ಅಂಥದ್ದು ತಮ್ಮ ಜೀವನೇ 24 ವರ್ಷಕ್ಕೆ ಬಾಳೆ ಎಲೆ ಹಾಕಿ ಬಿಸಾಕಿ ಹೋಗ್ಬಿಟ್ರಲ್ಲ, ಅವ್ರು ಎನ್ಸೋದು ಬೇಡವಾ ನಾವು? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.